ಚೀನಾ ದೇಶದ ಬೀಜಿಂಗ್ ಪ್ರಾಂತ್ಯದ ಬಳಿ ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಅವನು ಎಷ್ಟು ಒಳ್ಳೆಯವನು ಅಂದರೆ ಎಲ್ಲರೂ ಅವನು ಸಂತ ಅಂತ ಕರೀತಾಯಿದ್ರು. ಆತ ತನ್ನ ಕಾರ್ಯವನ್ನು ಮನಸ್ಸಿಟ್ಟು ಮಾಡ್ತಾಯಿದ್ದ. ತನ್ನಿಂದ ಯಾರಿಗೂ ಅನ್ಯಾಯ ಆಗದಂಗೆ ಎಚ್ಚರ ವಹಿಸ್ತಿದ್ದ. ಆತನ ಜೀವನ ತುಂಬ ಸಾತ್ವಿಕ, ಸರಳ. ಆತ ಮನಸ್ಸಿನಲ್ಲಿ ಕೂಡ ಯಾರ ಬಗ್ಗೆನೂ ಕೆಟ್ಟ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಅವನ ಬಳಿಗೆ ಸಹಾಯ ಕೇಳಿ ಬಂದರೆ ಅವನು ಯಾವಾಗಲೂ ನಗುಮುಖದಿಂದ ಸಹಾಯ ಹಸ್ತ ಕೊಟ್ಟೇ ಕೊಡ್ತಿದ್ದ. ಆ ರೈತ ಜನರ ಪಾಲಿಗೆ ಆಶಾದೀಪ ಆಗಿದ್ದ, ಬಂಧು ಆಗಿದ್ದ, ಬಹಳಷ್ಟು ಜನಕ್ಕೆ ಗುರುವೂ ಆಗಿದ್ದ. ಅದೇ ಊರಲ್ಲಿ ಮತ್ತೊಬ್ಬ ಶ್ರೀಮಂತ ರೈತ ಇದ್ದ. ಅವನು ಬಹಳ ವಿಸ್ತಾರವಾದಂಥ ಜಮೀನು, ಅವನ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನೂರಾರು ಕೂಲಿ ಆಳುಗಳು. ಅವನು ಗಳಿಸಿದಂಥ ಆಸ್ತಿಗೆ ಲೆಕ್ಕನೇ ಇಲ್ಲ. ಆ ಹಣದಿಂದಾನೋ ಅಧಿಕಾರದಿಂದಾನೋ ದರ್ಪ ಬಂದಿತ್ತು. ತುಂಬ ದರ್ಪದ ಮನುಷ್ಯ ಆತ, ಅಹಂಕಾರಿ. ಅವನು ಎಲ್ಲರ ಮೇಲೆ ಆಡಳಿತ ನಡೆಸೋದಂದರೆ ಸಂತೋಷ. ಯಾರ ಬಗ್ಗೆನೂ ಪ್ರೀತಿ ಇಲ್ಲ. ಊರ ಜನರೆಲ್ಲ ಅವನು ದುಡ್ಡಿನಿಂದಾಗಿ ಮರ್ಯಾದೆ ಕೊಡ್ತಿದ್ರೆ ವಿನಃ ಯಾರೂ ಅವನ ಪ್ರೀತಿ ತೋರಿಸ್ತಿರಲಿಲ್ಲ. ಶ್ರೀಮಂತ ರೈತ ತನ್ನ ಪಾಡಿ ತಾನು ಇರ್ಬೋದಾಗಿತ್ತು. ಆದರೆ ಮನದಲ್ಲಿ ಅಸೂಯೆ ಒಂದು ಇದೆಯಲ್ಲ, ಭಾಳ ಕೆಟ್ಟ ಇದು ಅಸೂಯೆ. ತೋಳ ಹೊಟ್ಟೆ ತುಂಬಿದರೂ ಸುಮ್ಮನೆ ಇರುತ್ತೆ, ಅಸೂಯೆ ಮನಸ್ಸು ಸುಮ್ಮನೆ ಇರೋದೇ ಇಲ್ಲ. ಊರ ಜನರೆಲ್ಲ ಬಡ ರೈತನಿಗೆ ಅಷ್ಟೊಂದು ಮರ್ಯಾದೆ ಕೊಡೋದು ಯಾಕೋ ಸರಿ ಅನ್ನಿಸ್ಲಿಲ್ಲ. ನನಗೆ ಮರ್ಯಾದೆ ಕೊಡದೆ ಆ ಹುಚ್ಚ ಬಡ ರೈತನಿಗೆ ಕೊಡ್ತಾರೆ, ಅವನೇನು ದರಿದ್ರ ರೈತ, ಅವನೇನು ಮಾಡ್ತಾನೆ ಅನ್ಕೋತಿದ್ದ. ಆ ರೈತನ ಗೌರವ ನನಗೆ ದೊರಕ್ತಾ ಇಲ್ಲ ಅಂತ ಸಂಕಟ ಪಡ್ತಾ ಇದ್ದ. ಸಮಯ ಸಿಕ್ಕಾಗೆಲ್ಲ ಆ ಬಡ ರೈತನಿಗೆ ಅವಮಾನ ಆಗುವಾಗ ನಡ್ಕೊಳ್ತಾ ಇದ್ದ. ಇದನ್ನು ಜನರ ಕೋಪ ಹೆಚ್ಚಾಯಿತೇ ವಿನಃ ಯಾವ ಪ್ರಯೋಜನವೂ ಆಗಲಿಲ್ಲ. ವಿಚಿತ್ರ ಅಂದರೆ ಆ ಬಡ ರೈತ ಮಾತ್ರ ತನಗೆ ಅಪಮಾನ ಆಯಿತು ಅಂತ ಒಂದು ಬಾರಿ ಗೊಣಗಲಿಲ್ಲ, ಮುಖ ಗಂಟಿಕ್ಲಿಲ್ಲ. ಬದಲಾಗಿ ಶ್ರೀಮಂತ ರೈತನ ಪರವಾಗಿ ಒಳ್ಳೆ ಮಾತನ್ನೇ ಆಡ್ತಿದ್ದ ಅವನು. ಇದು ಹೀಗೆ ಬೆಳೆದು ಶ್ರೀಮಂತ ರೈತನಿಗೆ ತಡ್ಕೊಳ್ಳೋಕ್ಕಾಗದಿಲ್ಲ, ಅಷ್ಟರ ಮಟ್ಟಿಗೆ ಹೋಗ್ಬಿಡ್ತು ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಂಚಿನ ಬೆಂಕಿನೇ ಹಾಗೆ. ಅದಕ್ಕೆ ಹೇಳ್ತಾರೆ, ಹೊಟ್ಟೆ ಒಳಗಿನ ಬೆಂಕಿ ಹಸಿವಿದೆಯಲ್ಲ ಅದು ಸಾಲದು ಅಂತ ಭಗವಂತ ಹೊಟ್ಟೆ ಕಿಂಚಿನ ಬೆಂಕಿ ಒಂದು ಇಟ್ಟಿದ್ದಾನಂತೆ. ಅದೇನು ಮಾಡುತ್ತೆ ಬೆಂಕಿ ಅಂದರೆ ಹೇಗೆ ಗೊತ್ತಾ? ಬೆಂಕಿನೇ ಹಾಗೆ. ಅದು ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಮತ್ತೊಬ್ಬರ ಮೇಲೆ ಹಾಕೋಕ್ಕೆ ಹೋದಾಗ ಮೊದಲು ನಮ್ಮನ್ನು ಕೈಯನ್ನು ಸುಡುತ್ತೆ, ಆಮೇಲೆ ಅವ್ರನ್ನ ಸುಡುತ್ತೆ. ಅಸೂಯೆ ಪಡೋರನ್ನೇ ಮೊದಲು ಸುಡೋದು ಅದು. ಶ್ರೀಮಂತ ರೈತ ತೀರ್ಮಾನ ಮಾಡಿದ, ಇನ್ನು ಸಣ್ಣ ರೈತ ಬದುಕಬಾರ್ದು. ಬೇರೆ ಯಾರಿಗಾದ್ರೂ ಹೇಳಿ ಅವನು ಕೊಲಿಸಿದ್ರೆ ಒಂದಲ್ಲ ಒಂದು ಸತ್ಯ ಹೊರಗೆ ಬರುತ್ತಲ್ಲ, ತಾನೇ ಮಾಡಬೇಕದನ್ನು, ತಾನೇ ಕೊಲ್ಲಬೇಕು ಅವನು ಅಂತ ತೀರ್ಮಾನ ಮಾಡಿದ. ಮರು ತಿಂಗಳು ಊರು ಬೆಂದಿರುವ ಬೆಟ್ಟದ ಮೇಲೆ ಊರು ಜಾತ್ರೆ ನಡೀತಿತ್ತು. ಆ ಸಮಯಕ್ಕಾಗಿ ಶ್ರೀಮಂತ ರೈತ ಕಾಯ್ದ. ಊರು ಜನರೆಲ್ಲ ಜಾತ್ರೆಗೆ ಹೋದಾಗ ತಾನು ಮುಖ ಮುಚ್ಚಿಕೊಂಡ, ಬಗಲಲ್ಲಿ ಹರಿತವಾದ ಮಚ್ಚಿಟ್ಕೊಂಡ ಆ ಸಣ್ಣ ರೈತನ ಗುಡಿಸಲಿಗೆ ಹೋದ. ಕಿಟಕಿಯಿಂದ ಎಣಿಕೆ ನೋಡಿದ. ರೈತ ಮಲ್ಕೊಳ್ಳೋಕ್ಕೆ ತಯಾರಿ ಮಾಡ್ತಿದ್ದ. ಹಾಸಿಗೆಲ್ಲ ಹಾಸಿದ. ಪಕ್ಕದಲ್ಲೇ ಒಂದು ದೇವರ ಪಟ. ಆ ಪಟದ ಮುಂದೆ ಮೊಳಕಾಲು ಊರಿ ಪ್ರಾರ್ಥನೆ ಮಾಡಿದ. ಅವನ ಪ್ರಾರ್ಥನೆ ಕೇಳಿಸ್ತಾ ಇತ್ತು ಹೊರಗಡೆ. ದೇವರೇ, ಎಲ್ಲರೂ ಸದ್ಬುದ್ಧಿ ಕೊಡಪ್ಪ. ನಮ್ಮ ಊರಿನ ಜನ ಯಾಕೋ ನಮ್ಮ ಶ್ರೀಮಂತ ರೈತನ ಬಗ್ಗೆ ಒಳ್ಳೆ ಮಾತು ಆಡ್ತಾ ಇಲ್ಲ. ಆದರೆ ಭಗವಂತ ಆತ ನಿಜವಾಗ್ಲೂ ಒಳ್ಳೆ ಮನುಷ್ಯ. ಜನರಿಗೆ ಅವನ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ. ಭಗವಂತ ಅವನಿಗೂ ಒಳ್ಳೆ ಮನಸ್ಸು ಕೊಡು, ಅವನಿಗೆ ಇನ್ನಷ್ಟು ಐಶ್ವರ್ಯ ಕೊಡು, ಅವನ ಮನೆ ಮಂದಿಗೆ ಆಯಸ್ಸು ಸಂತೃಪ್ತಿ ಕೊಡು. ಒಂದು ಭಕ್ತಿಯಿಂದ ಕೈ ಮುಗಿದ. ಅವರಿಂದಾಗಿ ಜನಕ್ಕೆ ಒಳ್ಳೆಯದಾಗುವಂಗೆ ಬುದ್ಧಿ ಕೊಡು. ಹೊರಗೆ ನಿಂತಿದ್ನಲ್ಲ ಶ್ರೀಮಂತ, ಆಘಾತ ಆಯಿತು. ಯಾರನ್ನು ಕೊಲ್ಲಬೇಕು ಅಂತ ಬಂದಿದ್ನೋ ಅವನು ತನ್ನ ಶ್ರೇಯಸ್ಸಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರೀತಿಯಿಂದ ಕಣ್ಣೀರು ಸುರಿಸ್ತಾ ಮಚ್ಚಿನ ಹೊರಗೆ ಬಿಸಾಕಿ ಒಗೆದು ಗುಡಿ ಒಳಗಡೆ ಹೋಗಿ ರೈತನ ಕಾಲು ಹಿಡ್ಕೊಂಡು ಹತ್ತ. ಸ್ನೇಹಿತರೆ, ನಾನು ಹೇಳಿದರೆ ಆಶ್ಚರ್ಯ ಅನಿಸ್ಬೋದು. ಅಕಾರಣವಾದಂಥ ಪ್ರೀತಿ, ಈ ಪದ ನೆನಪಿಡಬೇಕು. ನಾವು ಪ್ರೀತಿಯನ್ನು ಯಾವ್ಯಾವುದೋ ಕಾರಣಕ್ಕೆ ಮಾಡ್ತೀವಿ. ನನ್ನ ಹೆಂಡತಿ ಅಂತ ಪ್ರೀತಿ, ನನ್ನ ಮಗ ಅಂತ ಪ್ರೀತಿ, ನನ್ನ ಸಂಬಂಧಿಕರು ಅಂತ ಪ್ರೀತಿ, ನನ್ನ ಯಜಮಾನ, ನನ್ನ ಬಾಸ್ ಅಂತ ಪ್ರೀತಿ. ಹೀಗೆ ಪ್ರೀತಿ ಯಾವುದೋ ಒಂದು ಕಾರಣಕ್ಕಿರುತ್ತೆ. ಯಾವುದೋ ಕಾರಣವಿಲ್ಲದೆ ಪ್ರೀತಿ ಮಾಡೋದಿದೆಯಲ್ಲ, ಅತ್ಯಂತ ಶ್ರೇಷ್ಠ ಗುಣ. ಅವ್ರು ನಾನು ಒಳ್ಳೇದು ಮಾಡಿದರು ಅಂತ ಪ್ರೀತಿ ಮಾಡಬೇಕಾಗಿಲ್ಲ. ಅವರಿದ್ದಾರೆ, ಅವ್ರ ಪ್ರೀತಿ ಇರಬೇಕು ಅವ್ರ ಬಗ್ಗೆ. ಪ್ರತಿಯೊಬ್ಬರ ಬಗ್ಗೆನೂ ಪ್ರೀತಿಯನ್ನು ಮಾಡೋದಿದೆಯಲ್ಲ, ಅದಕ್ಕೆ ಅಕಾರಣವಾದ ಪ್ರೀತಿ ಅಂತಾರೆ. ಈ ಅಕಾರಣವಾದ ಪ್ರೀತಿ ಬಹುದೊಡ್ಡ ಅಸ್ತ್ರ. ಅದು ಯಾರನ್ನಾದರೂ ಗೆದ್ದು ಬಿಡುತ್ತೆ, ಯಾವುದನ್ನಾದರೂ ಗೆಲ್ಲುತ್ತೆ. ಖಡ್ಗದಿಂದ ಆಗದ್ದು ಈ ಪ್ರೀತಿಯ ಹೊರತೆಯಿಂದ ಸಾಧ್ಯ ಆಗ್ತದೆ. ಪ್ರಪಂಚದ ಇತಿಹಾಸ ಕಲಿಸಿದಂಥ ದೊಡ್ಡ ಪಾಠ ಸ್ನೇಹಿತರೆ ಇದು.
ಇದುವರೆಗೂ ಜಗತ್ತನ್ನು ಬರೀ ಬಲದಿಂದ ಗೆದ್ದವರು ಇಲ್ಲ. ಯಾರೂ ಗೆಲ್ಲಿಲ್ಲ ಜಗತ್ತನ್ನು ಶಕ್ತಿಯಿಂದ. ಅಲೆಕ್ಸಾಂಡರ್ ಆಗಲಿಲ್ಲ, ಹಿಟ್ಲರ್ ಆಗಲಿಲ್ಲ, ನೆಪೋಲಿಯನ್ ಆಗಲಿಲ್ಲ, ಒಸಾಮಾ ಬಿನ್ ಲಾದೆನ್ ಆಗಲಿಲ್ಲ. ಈಗ ಪ್ರಯತ್ನ ಮಾಡ್ತಿರೋರ ಕೈಯಿಂದೂ ಆಗಲ್ಲ. ಜಗತ್ತನ್ನು ಯಾರೂ ಅಧಿಕಾರದಿಂದ ಶಕ್ತಿಯಿಂದ ಗೆದ್ದವರು ಇಲ್ಲ. ಯಾರ್ಯಾರು ನೆನೆಸ್ತಿರಲ್ಲ ದೇವರು ಅಂತ ನೆನೆಸ್ತಿರಲ್ಲ, ಅವರೆಲ್ಲ ಗೆದ್ದವರು ಪ್ರೇಮದಿಂದಲೇ ಗೆದ್ದವರು, ಅಧಿಕಾರದಿಂದ ಗೆದ್ದವರಲ್ಲ. ಆದ್ದರಿಂದ ಪ್ರೇಮಕ್ಕಿರೋ ಶಕ್ತಿ ಖಡ್ಗಕ್ಕಿಲ್ಲ. ದುರ್ದೈವ, ಕೆಲವು ಖಡ್ಗ ನಂಬಿಕೊಂಡೇ ಇರ್ತಾರೆ.